ಕರ್ನಾಟಕದ ಬಜೆಟ್ ಅಧಿವೇಶನ ಮುಕ್ತಾಯಗೊಂಡಿದೆ. ಅಭಿವೃದ್ಧಿ ಬಜೆಟ್ ವಿನಿಯೋಗ ಜನರಿಗೆ ಸರ್ಕಾರ ಕೊಟ್ಟಿದ್ದೆಷ್ಟು ಎಲ್ಲ ವಿಚಾರಕ್ಕಿಂತಲೂ ಹೆಚ್ಚು ಗಮನ ಸೆಳೆದಿರುವುದು ಕಾರ್ಕಳದ ಬಿಜೆಪಿ ಶಾಸಕರಾದ ವಿ ಸುನಿಲ್ ಕುಮಾರ್. ವಿರೋಧ ಪಕ್ಷದ ನಾಯಕರಿಗಿಂತಲೂ ಮಿಗಿಲಾಗಿ ಆಡಳಿತ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ. ಸರ್ಕಾರದ ಕಾರ್ಯವೈಖರಿಯ ವಿರುದ್ಧ ಗುಡುಗಿದ್ದಾರೆ. ಸಿಎಂ ಡಿಸಿಎಂ ಸೇರಿದಂತೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಜೆಟ್ ಅಧಿವೇಶನದಲ್ಲಿ ಸುನಿಲ್ ಕುಮಾರ್ ಅವರ ಆರ್ಭಟ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ನಾನು ಮೋದಿಯವರ ಭಕ್ತ, ನಾನು ಹೈಕಮಾಂಡಿನ ಭಕ್ತ, ನಾನೊಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿ. ಉದ್ಯೋಗಿ ನಿರುದ್ಯೋಗಿ ಯುವಕರು ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಬಜೆಟ್ ನಲ್ಲಿ ಒಂದ್ ಲೈನ್ ಹೇಳಿ ಅದಕ್ಕೆ ಅನುದಾನ ಇಡೋದಿಲ್ಲ ಅಂತಂದ್ರೆ ಉದ್ಯೋಗ ಕೊಡೋದಿಲ್ಲ ಅಂತ ಅರ್ಥ. ಸರ್ಕಾರಕ್ಕೆ ಗಂಭೀರತೆ ಇರಬಹುದು, ಅಧಿಕಾರಿ ವರ್ಗ ಅಸಹಾಯಕರಾಗಿರ್ಬೋದು, ಸದನ ಅಸಹಾಯಕರಾಗ್ಲಿಕ್ಕೆ ನೀವು ಬಿಡಬಾರದು. ಇಲ್ಲಿ ವಿಚಿತ್ರ, ನಿಗಮ ನೋಂದಣಿ ಆಗದೆಲ್ಲ 8 ತಿಂಗಳ ಮುಂಚೆ ನಿಗಮದ ಅಧ್ಯಕ್ಷ ನೇಮಕ ಮಾಡಿಬಿಟ್ರಿ. ಇಲ್ಲಿಯ ತನಕ ಕೆಪಿಎಸ್ಸಿ ನಲ್ಲಿ ಇಷ್ಟೆಲ್ಲ ಚರ್ಚೆಗಳು ನಡೆದು ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಅಲ್ಲೇನೋ ನಿಯಮಾವಳಿಗಳ ವ್ಯತ್ಯಾಸ ಆಗಿದೆ, ಹಿಂಗೆಲ್ಲದು ಆಗ್ಲಾದಾಗ್ಲೂ ಕೂಡ ಯಾರನ್ನೂ ಕೂಡ ಇಲ್ಲಿಯ ತನಕ ಹೊಣೆಗಾರರನ್ನ ನಾವು ಮಾಡಲೇ ಇಲ್ಲ. 3 ವರ್ಷ ಆಗಿ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ 3 ವರ್ಷ ತಗೊಂಡ್ರಿ. ಇನ್ ದುಡ್ಡು ಇಡೋದು ಯಾವ ಕಾಲಕ್ಕೆ ನೀವು? ಸರ್, ಈ ಪ್ಯಾನಿಕ್ ಬಟನ್ ಇಂದ ನಾವು ಪ್ಯಾನಿಕ್ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರು. ಆಯ್ತಾ, ಪ್ಯಾನಿಕ್ ಬಟನ್ ಎಷ್ಟು ದೂರುಗಳು ಬಂದಿದೆ ಅಂತ ತೆಗೀರಿ ನೋಡೋಣ. ಬಹಳ ಪಾಪ ಸುನೀಲ, ನಿಮ್ಮ ಸೌತ್ ಕೇಂದ್ರದವರೆಲ್ಲ ಬಹಳ ಶಾರ್ಪ್ ಕಾಣಿಸುತ್ತಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಬಿಜೆಪಿಯ ಹಿರಿಯ ಶಾಸಕರಾದ ಸುನಿಲ್ ಕುಮಾರ್ ಅವರ ಆರ್ಭಟಕ್ಕೆ ಶಹಬಾಸ್ ಗಿರಿ ನೀಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಜನರಿಗೆ ಕೊಟ್ಟಿದ್ದಕ್ಕಿಂತ ಹೆಚ್ಚು ಗಮನ ಸೆಳೆದಿದ್ದು ವಿರೋಧ ಪಕ್ಷವಾಗಿ ಬಿಜೆಪಿಯ ಕಾರ್ಯವೈಖರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದಿದೆ. ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗೆ ಬಹುಪಾಲು ಹಣ ಮೀಸಲಿಟ್ಟಿದ್ದು ಅಭಿವೃದ್ಧಿಗೆ ಮಾರಕವಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಸದ್ಯ ರಾಜ್ಯ ಸರ್ಕಾರದ ಬಜೆಟ್ ಕುರಿತು ಪರ ವಿರೋಧದ ಚರ್ಚೆ ನಡೀತಿದೆ. ಆದರೆ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚು ಚರ್ಚೆಗೆ ಕಾರಣವಾಗಿರೋದು ಕಾರ್ಕಳದ ಬಿಜೆಪಿ ಶಾಸಕರಾದ ವಿ ಸುನಿಲ್ ಕುಮಾರ್. ಇತಿಹಾಸದಲ್ಲಿ 4,48,000 ಕೋಟಿ ರೂಪಾಯಿಯ ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂತವರು ಕೂಡ ಮಾನ್ಯ ಸಿದ್ದರಾಮಯ್ಯನವರೇ. ಅದೇ ರೀತಿ ಹೆಚ್ಚು ಸಾಲವನ್ನ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರೇ. ಹೆಚ್ಚು ಹೊಣೆಗಾರಿಕೆಯ ಬಜೆಟ್ ಅನ್ನು ಯಾರು ಮಂಡನೆ ಮಾಡಿದ್ರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಈ ವರ್ಷದ ಬಜೆಟ್ ನಲ್ಲಿ 1,32,000 ಕೋಟಿ ರೂಪಾಯಿಯನ್ನ ಸಾಲ ಮಾಡಿ ಅತ್ಯಂತ ಹೆಚ್ಚು ಸಾಲ ಮಾಡಿದಂತ ಮುಖ್ಯಮಂತ್ರಿಗಳ ಪೈಕಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಸಾಲಿನಲ್ಲಿ ಇವತ್ತು ನಿಲ್ತಾ ಇದ್ದಾರೆ. ಸುದೀರ್ಘ ಆಳ್ವಿಕೆಯನ್ನು ಮಾಡಿದಂತ ಮುಖ್ಯಮಂತ್ರಿ, ಹೆಚ್ಚು ಬಜೆಟ್ ಅನ್ನು ಮಾಡಿದಂತ ಮುಖ್ಯಮಂತ್ರಿ, ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂತ ಮುಖ್ಯಮಂತ್ರಿ, ಹೆಚ್ಚು ಸಾಲವನ್ನು ಮಾಡಿದಂತ ಮುಖ್ಯಮಂತ್ರಿ, ಇದೆಲ್ಲದರ ಜೊತೆನಲ್ಲಿ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಇವತ್ತು ಸಲ್ಲುತ್ತೆ. ಬಜೆಟ್ ಅಧಿವೇಶನದುದ್ದಕ್ಕೂ ಕರ್ನಾಟಕ ರಾಜ್ಯದ ಜನ ಅನುಭವಿಸ್ತಾ ಇರೋ ಹಲವು ಸಮಸ್ಯೆಗಳ ಕುರಿತು ಸುನಿಲ್ ಕುಮಾರ್ ಗಮನ ಸೆಳೆದಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲಿಟ್ಟಿರುವ ಸರ್ಕಾರದ ಕಾರ್ಯವೈಖರಿಯನ್ನ ಖಂಡಿಸಿದ್ದಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರು 2 ಸರಿ ಸದನದಲ್ಲಿ ಹೇಳಿದ್ದಾರೆ, 2 ತಿಂಗಳು ಬಿಟ್ಟು ಹೋದಂತಹ ಗೃಹಲಕ್ಷ್ಮಿಯನ್ನ ಎಲ್ಲಿ ಜೋಡಿಸ್ತೀರಿ? ಆ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ಇನ್ನು ಕೊಡೋದಿಲ್ವಾ? ನಾನು ಅದಕ್ಕೆ ಹೇಳ್ತೇನೆ, ಅದು ಬಿಟ್ಟು ಹೋದಂತಹ ಗೃಹಲಕ್ಷ್ಮಿಯನ್ನ ಎಲ್ಲಿ ನಿಮ್ಮ ಪೂರಕ ಬಜೆಟ್ ನಲ್ಲಿ ಜೋಡಿಸ್ಕೊಳಿಕ್ಕಾಗತ್ತಾ ಅಂತಂದ್ರೆ ಇವತ್ತು ಸರ್ಕಾರ ಕೇಳಬೇಕು, 2 ತಿಂಗಳ ಗೃಹಲಕ್ಷ್ಮಿಯನ್ನ ಕೈ ಬಿಟ್ಟಿದ್ದೀವಿ, ನಾವು ಕೊಡಲ್ಲ ಅಂತಾದ್ರೆ ಹೇಳ್ಬೇಕು. ಇಲ್ಲಾಂದ್ರೆ ಕೊಡ್ತೀವಿ ಅಂತಾದ್ರೆ ಹೇಳೋದಾದ್ರೆ ನೀವು ಬಜೆಟ್ ನಲ್ಲಿ ಅದಕ್ಕೆ ಎಲ್ಲಿ ಜೋಡಿಸ್ತಿದ್ದೀರಿ ಅನ್ನೋದನ್ನು ಕೂಡ ಹೇಳಬೇಕು. ಈ ಹಿನ್ನೆಲೆಯಲ್ಲಿ ನಿಮ್ಮ ಒಟ್ಟು ಬಜೆಟಿನ ಅಂಕಿಅಂಶಗಳ ಬಗ್ಗೆ ನನಗೆ ಅನುಮಾನ ಇದೆ ಅನ್ನೋದನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಹಿಂದುಳಿದ ವರ್ಗಗಳ ನಾಯಕ, ಅಹಿಂದ ನಾಯಕ ಅಂತ ಹೇಳಿಕೊಳ್ತಾ ಇರೋ ಸಿದ್ದರಾಮಯ್ಯ ಈ ಬಾರಿ ಹಿಂದುಳಿದ ವರ್ಗ, ದಲಿತ ಸಮುದಾಯಗಳಿಗೆ ಬಜೆಟ್ನಲ್ಲಿ ಕೊಟ್ಟಿರೋದು ಬರೇ ಚೊಂಬು ಅಂತಾನು ವ್ಯಂಗ್ಯ ಮಾಡಿದ್ದಾರೆ. ಸುನಿಲ್ ಕುಮಾರ್ ಅವರ ಚಂಬು ಬಜೆಟ್ ಅನ್ನೋ ಹೇಳಿಕೆ ಕರ್ನಾಟಕ ರಾಜ್ಯದಾದ್ಯಂತ ಭಾರೀ ಸದ್ದು ಮಾಡಿತ್ತು. ಈ ಬಜೆಟ್ ಜನರಿಗೆ ಏನನ್ನು ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ನಾವು ಚೊಂಬಿನ ಪ್ರತಿಭಟನೆಯನ್ನು ಇವತ್ತು ಮಾಡಿದ್ದು. ನಾನು ಅದಕ್ಕೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಉತ್ತರ ಕೊಡ್ತೇನೆ. ಈ ಯಾವ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡದೆ ನೀವು 74,000 ಕ್ಯಾಪಿಟಲ್ ಬಜೆಟ್ ಅನ್ನು ಇಟ್ಟಿದ್ದೀರಿ ಅಂತಂದ್ರೆ ಯಾವ ಯೋಜನೆಯನ್ನು ಕೂಡ ರಾಜ್ಯದಲ್ಲಿ ಮಾಡ್ಲಿಕ್ಕಾಗಲ್ಲ. ನಂದು ಅದಕ್ಕೆ ಸಲಹೆ, ನೀವು ಇಂದಿರಾ ಕಿಟ್ಟಿನ ಜೊತೆನಲ್ಲಿ ರಾಜ್ಯ ಜನರಿಗೆ ಒಂದೊಂದು ಚೊಂಬು ಕೊಟ್ಬಿಡಿ ಆ ಕಿಟ್ಟಿನ ಜೊತೆಗೆ. ಅವಾಗ ಸರ್ಕಾರದ ಬಜೆಟ್ ಏನು ಅನ್ನುವಂಥದ್ದು ಜನರಿಗೆ ಅರ್ಥ ಆಗುತ್ತೆ.
ಕರಾವಳಿ ಜಿಲ್ಲೆಗಳಿಗೆ ಕೊಟ್ಟಿರುವ ಅನುದಾನದ ವಿರುದ್ಧವೂ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮೀನುಗಾರಿಕೆ ಮತ್ತು ಬಂದರು ಅಭಿವೃದ್ಧಿಗೆ ಕೇವಲ ಪುಡಿಗಾಸು ನೀಡಲಾಗಿದೆ. 7,000 ಕೋಟಿ ರಫ್ತು ಮಾಡುವ ಕರಾವಳಿ ಭಾಗಕ್ಕೆ ಬಜೆಟ್ನಲ್ಲಿ ಸರಿಯಾದ ಯೋಜನೆಗಳೇ ಇಲ್ಲ. ಇದು ದ್ರೋಹವಲ್ಲದೆ ಮತ್ತೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನ್ CRZ ಬಹಳ ಸಮಸ್ಯೆ. ನೀವು ಗ್ರಾಮ ಪಂಚಾಯಿತಿಗಳಿಗೆ ನಾವು ಇಷ್ಟು ಬ್ಲಾಕ್ಗಳನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನಮ್ಮ ಜಿಲ್ಲೆಗಳ ಸಮಸ್ಯೆ ಬೇರೆ ಇದೆ. ನಮ್ಮ ಜಿಲ್ಲೆಗಳಲ್ಲಿ ಹತ್ರ ಯಾವುದೋ ನದಿಗಳಲ್ಲಿ ಸಾವಿರಾರು ಲೋಡ್ಗಳು ಮರಳು ಸಿಗೋದಿಲ್ಲ. ನಿಮ್ಮ ಉತ್ತರದಲ್ಲಿ ಏನು ಹೇಳ್ತೀರಿ ಅಂತ ಕೇಳಿದ್ರೆ, ನೋಡಿ, ಉತ್ತರದಲ್ಲಿ ಉಡುಪಿ ಜಿಲ್ಲೆನಲ್ಲಿ 38 ಮರಳು ನಿಕ್ಷೇಪಗಳಲ್ಲಿ 80,000 ಟನ್ಗಳನ್ನ ಪ್ರಮಾಣವನ್ನು ಲಭ್ಯವಿದ್ದು ಇಲ್ಲಿವರೆಗೆ 21,000 ಮಾತ್ರ ತೆಗೆದಿದ್ದೀರಿ ನೀವು ಹೇಳ್ತೀರಿ. ನಮ್ಮ ಟಾರ್ಗೆಟ್, ನಮ್ಮ ಗುರಿ ಎಷ್ಟಿರೋದು, ಡಿಮ್ಯಾಂಡ್ ಎಷ್ಟಿರೋದಾಗಾರೆ ಆ ಡಿಮ್ಯಾಂಡ್ ಇನ್ನೆಲ್ಲಿಂದ ಪೂರೈಕೆ ಮಾಡ್ತೀರಿ? ನೀವು 80,000 ಟನ್ ಇದೆ ಅಂತ ನೀವು ಹೇಳಿ ಇದರಲ್ಲಿ 21,000 ಮಾತ್ರ ತೆಗಿಲಿಕ್ಕಾಗುತ್ತೆ ಅಂತಂದ್ರೆ ನಮ್ದು ಏಪ್ರಿಲ್ 15ನೇ ತಾರೀಕು ನಂತರ ಮಳೆ ಸ್ಟಾರ್ಟ್ ಆಗುತ್ತೆ, ನಮ್ಮಲ್ಲಿ ತೆಗಿಲಿಕ್ಕೆ ಬರಲ್ಲ. ಮತ್ತು ಆ ತೆಗಿಲಿಕ್ಕೆ ಬೇಕಾದಂತ ನಾನ್ CRZ ಅಲ್ಲಿ ನಿಮ್ಮ ರೂಲ್ಸ್ಗಳು ನೋಡ್ಬಿಟ್ರೆ ಯಾರು ಮಾಡ್ಲಿಕ್ಕಾಗಲ್ಲ. ಇದ್ರ ಪರಿಣಾಮ ಎರಡು: ಒಂದು, ಮರಳಿನ ಅಭಾವ, ಯಾರು ಇದರ ಲೀಗಲ್ ಅಲ್ಲಿ ಬರಲ್ಲ. ಎರಡದು, ಇಲ್ಲೀಗಲ್ ಮಾಡಿ ನಿಮ್ಮ ಆದಾಯಕ್ಕೂ ಕೋತ. ಹಾಗಾಗಿ ಇದನ್ನು ಸರಳೀಕರಣ ಮಾಡಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ, ನಮ್ಮ 2 ಜಿಲ್ಲೆಗೆ ಮರಳಿಗೊಂದು ಪ್ರತ್ಯೇಕ ನೀತಿ ಮಾಡಿ ಅಂತ ಪದೇ ಪದೇ ಒತ್ತಾಯ ಮಾಡ್ತಾ ಇದೀವಿ. ನಿಮ್ಮ ಅಧಿಕಾರಿಗಳಿಗೆ ಮಂಗಳೂರು ಉಡುಪಿಯ ಜಿಲ್ಲೆಯ ಈ ಕೆಂಪು ಕಲ್ಲು ಮತ್ತು ಮರಳಿನ ಸಮಸ್ಯೆ ಅರ್ಥನೇ ಆಗಲ್ಲ. ಇದು ಸಮಸ್ಯೆ ಇರೋದು. ಇದ್ರ ಪರಿಣಾಮ ಪೊಲೀಸರು ಬರೋದು, ಹಿಡ್ಕೊಂಡು ಹೋಗೋದು, ಲಾರಿಗಳು. ಬನ್ನಿ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ಲಾರಿಗಳನ್ನ ಸೀಸ್ ಮಾಡಿ ಇಟ್ಟಿದ್ದಾರೆ ನೋಡಿ. ಇಷ್ಟೆಲ್ಲ ಅವರು ಕರಪ್ಷನ್ ಅಂತ ಹೇಳ್ತಾ ಇದ್ರು. ಇದೆಲ್ಲ ಹೇಳಿದಾಗ DK ಶಿವಕುಮಾರ್ ಅವರು ಮೌನವಾಗಿದ್ದಾರೆ ಅಂದ್ರೆ ಸಮ್ಮತಿ ಅಂತ ಹೇಳೋದು ಅಥವಾ ಎಲ್ಲದಕ್ಕೂ ನಂದು ಒಪ್ಪಿಗೆ ಅಂತ ಹೇಳೋದು ಏನು ಅಂತ? ಸುನೀಲ್ ಅಣ್ಣ, ನಿಮಿಷ, ನಾನು ನಿನಗೂ ಉತ್ತರ ಕೊಡಕ್ಕೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಅವ್ರಿಗೂ ಗೊತ್ತದ. ನಾನು ಈಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಐ ಶುಡ್ ನಾಟ್ ಡಿಸ್ಟರ್ಬ್ ಯು. ರಿಪ್ಲೈ ಕೊಡ್ತೀನಿ. ಏನ್ ಮಧ್ಯ ಎದ್ದು ನಿಂತ್ಕೊಂಡು ಮಾತಾಡಿದ್ರೆ, ಇನ್ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡೋದು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಕೊಡ್ತೀನಿ, ಬೇಕಾದ್ರೆ ಒಂದೊಂದು ಪಾಯಿಂಟ್ಗೂ ಉತ್ತರ ಕೊಡಕ್ಕೆ ನನ್ಗೇನು ಪೇಪರ್ ಏನು ಬೇಡ. ನಾವು ನಿಮ್ಮ ಆಡಳಿತದಲ್ಲಿ ಹೆಂಗ್ ನಿರೀಕ್ಷೆ ಮಾಡಿದ್ವಿ ಅಂದ್ರೆ, ಮೊನ್ನೆ ಈ ಖಾತಾದ ವಿಷಯ ಮಾತಾಡಿದಾಗ ಸಾಕ್ಷಿ ಇದೆಯಾ, ಎಲ್ಲಿದೆ ಅಂತ ಕೇಳಿದ್ರಿ. ಒಂದ್ ನಿಮಿಷ ಆನ್ಸರ್ ಮಾಡಿ. ಈ ತರದೊಂದು ದಾಖಲೆ ಸಮೇತ ಅವ್ರು ಕೊಟ್ಟಾಗ ನಿಮ್ಮ ಆಡಳಿತ ಚೆನ್ನಾಗಿದೆ ಅಂತ ಆಗಿದ್ರೆ ನೀವು ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಮಾಡ್ತೀರಿ ಅಂತ ನಿಂತ್ಕೊಂಡು ಅಂತ ಹೇಳ್ತಾ ಇದ್ದೆ, ಅನ್ಕೊಂಡಿದ್ದೆ. ನೀವು ಅದನ್ನ ಏನು ಮಾಡ್ತಾ ಇಲ್ಲ ಅಂತಂದಾಗ ಸುಮ್ನೆ ನಾನು ಒಬ್ಬ ನೀವು ಇದರಲ್ಲಿ ಏನು ಭಾಗಿಯಲ್ಲ, ಅದೇ ಸಮ್ಮತಿ ಇದೆಯಾ ಅಂತ ಅಷ್ಟೇ. ಕೇವಲ ಸದನದಲ್ಲಿ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರೋದು ಮಾತ್ರವಲ್ಲ, ಸದನದಲ್ಲಿ ಪ್ರತಿಪಕ್ಷ ನಾಯಕರಿಗೆ ಸಚಿವರಿಂದ ಉತ್ತರ ಸಿಗದ ಹಿನ್ನೆಲೆ ಸ್ಪೀಕರ್ UT ಖಾದರ್ ಅವರು ಎಚ್ಚರಿಕೆ ನೀಡಿದ ಸಂದರ್ಭದಲ್ಲಿಯೂ ಸ್ಪೀಕರ್ ಕಾರ್ಯವೈಖರಿಗೆ ಸುನಿಲ್ ಕುಮಾರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ಕೆಲವೊಂದು ಕಿವಿಮಾತು ಹೇಳಿದ್ದಾರೆ. ನೀವಿವತ್ತು ಸರ್ಕಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸಿ ಮುಂದೂಡಿರುವಂಥದ್ದು ಬಹುಶಃ ಕರ್ನಾಟಕದ ವಿಧಾನಮಂಡಲದಲ್ಲಿ ಮೊದಲನೇ ಬಾರಿಗಿದೆ. ಇಲ್ಲಿಯ ತನಕ ಈ ರೀತಿ ಪೀಠ ನಡ್ಕೊಂಡಂತ ಉದಾಹರಣೆ ನನಗಂತೂ ಕೂಡ ಗೊತ್ತಿಲ್ಲ. ಪ್ರಶ್ನೆಗೆ ಉತ್ತರ ಬರಲಿಲ್ಲ, ಸರ್ಕಾರದ ಉತ್ತರ ಬರುವ ತನಕ ನಾನು ಸದನ ನಡೆಸೋದಿಲ್ಲ ಅಂತ ಹೇಳಿ ನೀವು ಈ ರೀತಿ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಸದನದ ಗೌರವವನ್ನು ಕಾಪಾಡಿದಿರಿ ಅಂತ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಮಾನ್ಯ ಗೃಹ ಸಚಿವರು ಕೂಡ ಹೇಳಿದರು, ಅಧಿಕಾರಿಗಳ ಸಸ್ಪೆಂಡ್ ಮಾಡ್ತೇವೆ, ನೋಟಿಸ್ ಕೊಡ್ತೇವೆ. ಇದೆಲ್ಲದೂ ಕೂಡ ಒಂದು ಭಾಗ. ಈ ಹಿಂದೆ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸ್ವತಃ ಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ರು. ಸದನ ನಡೆಯುವ ಸಂದರ್ಭದಲ್ಲಿ ಎಲ್ಲ ಸಚಿವರುಗಳು ಸದನದಲ್ಲಿ ಹಾಜರಿರಬೇಕು, ಬೇರೆ ಯಾವುದೇ ಕಾರ್ಯಕ್ರಮ ಇಟ್ಕೋಬೇಡಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಪತ್ರ ಬರೆದಿದ್ರು. ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು ಕೂಡ ನಂತರ ಹೇಗೆ ನಡೀತು ಅನ್ನುವಂಥದ್ದು ನಾವು ನೋಡಿದ್ದೇವೆ, ನೀವು ನೋಡಿದ್ದೀವಿ. ನಿನ್ನೆ ನೀವು ಸದನದ ಪೀಠದಲ್ಲಿ ಕೂತ್ಕೊಂಡು ನನ್ನ ನಮ್ರತೆಯ ದುರುಪಯೋಗವನ್ನು ಮಾಡ್ಕೋಬೇಡಿ ಅಂತನೂ ಕೂಡ ಸೂಕ್ಷ್ಮವಾಗಿ ಹೇಳಿದ್ರಿ. ಇಷ್ಟೆಲ್ಲ ಆದಾಗ್ಲೂ ಕೂಡ ಅಧಿಕಾರಿ ವರ್ಗವೂ ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ, ಸರ್ಕಾರನೂ ಗಂಭೀರ ತೆಗೆದುಕೊಳ್ಳೋದಿಲ್ಲ ಅಂತಂದಾಗ ಸದಸ್ಯರು ಬಹಳ ನೋವಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೀವತ್ತು ಪುನರುಚ್ಚರಿಸಿದ್ರಿ. ನನ್ನ ವಿನಂತಿ ಏನು ಅಂತ ಕೇಳಿದ್ರೆ, ಸರ್ಕಾರಕ್ಕೆ ಗಂಭೀರತೆ ಇಲ್ಲದಿರ್ಬೋದು, ಅಧಿಕಾರಿ ವರ್ಗ ಅಸಹಾಯಕರಾಗಿರ್ಬೋದು, ಸದನ ಅಸಹಾಯಕರಾಗ್ಲಿಕ್ಕೆ ನೀವು ಬಿಡಬಾರದು. ಗ್ರಾಮ ಪಂಚಾಯತ್ಗಳು ಅನುದಾನವಿಲ್ಲದೆ ಸೊರಗಿ ನಿಂತಿವೆ. ಗ್ರಾಮ ಪಂಚಾಯತ್ಗಳಲ್ಲಿ ಈ ಖಾತೆ 9/11 ಸಮಸ್ಯೆಯ ಕುರಿತು ಬೆಳಕು ಚೆಲ್ಲಿದ್ದಾರೆ. ಇದು ವಿಕಾಸ ವಿರೋಧಿ ಸರ್ಕಾರ ಅಂತ ತಿವಿದಿದ್ದಾರೆ. ನಾನು ಮೊನ್ನೆ ಅಧಿವೇಶನದಲ್ಲಿ ಹೇಳಿದೆ, ಸರ್ವರ್ ಸಮಸ್ಯೆ. ಒಂದು ಸರ್ವರ್ ಸಮಸ್ಯೆಯನ್ನ ಸರಿ ಮಾಡ್ಲಿಕ್ಕೆ ಎಷ್ಟು ವರ್ಷ ಬೇಕು ಮಾನ್ಯ ಅಧ್ಯಕ್ಷ? ಗ್ರಾಮ ಪಂಚಾಯತಿಗಳಿಗೆ ಹೋದ್ರೆ ಸರ್ವರ್ ಇಲ್ಲ, ರಿಜಿಸ್ಟರ್ ಆಫೀಸ್ಗಳಿಗೆ ಹೋದ್ರೆ ಸರ್ವರ್ ಇಲ್ಲ,
ತಾಲೂಕು ಆಫೀಸಿಗೆ ಹೋದ್ರೆ ಸರ್ವರ್ ಇಲ್ಲ, ರೇಷನ್ ಕಾರ್ಡ್ಗಳಿಗೆ ಹೋದ್ರೆ ಸರ್ವರ್ ಇಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನ ಈ ಸರ್ಕಾರ ಇವತ್ತು ಸೃಷ್ಟಿ ಮಾಡಿಬಿಟ್ಟಿದೆ. ಇದರ ಜೊತೆನಲ್ಲಿ 911 ಸಮಸ್ಯೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯ ಜನ ಹೈರಾಣ ಆಗ್ಬಿಟ್ಟಿದ್ರಲ್ಲಿ. ನಾವು 11-12 ಜನ ಶಾಸಕರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದು. ನಗರಾಭಿವೃದ್ಧಿ ಸಚಿವರನ್ನ, ಗ್ರಾಮೀಣಾಭಿವೃದ್ಧಿ ಸಚಿವರನ್ನ, ಕಂದಾಯ ಸಚಿವರನ್ನ, ಸಂಬಂಧಪಟ್ಟಂತ ಇಲಾಖೆಯವರನ್ನ ನೀವು ಎಷ್ಟು ಮೀಟಿಂಗ್ ಮಾಡಿದ್ರು ಕೂಡ 911 ಸಮಸ್ಯೆ ಇವತ್ತಿನ ತನಕ ಪರಿಹಾರ ಆಗಲೇ ಇಲ್ಲ. ಜನ ಮನೆ ಕಟ್ಕೊಳ್ಬೇಕು, ನನ್ನ ಜಾಗವನ್ನು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತಂದ್ರೆ ಇವತ್ತಿನ ತನಕ 911 ಸಮಸ್ಯೆ ಬಗೆಹರಿಸಲಾರಂತ ಪರಿಸ್ಥಿತಿಗೆ ಈ ಸರ್ಕಾರ ಇವತ್ತು ಬೆನ್ನು ತೋರಿಸಿದೆ. ಇನ್ನು ನಾರಾಯಣಗುರು ಅಭಿವೃದ್ಧಿ ನಿಗಮದ ವಿಚಾರದಲ್ಲಿಯೂ ಸರ್ಕಾರ ಕೈಗೊಂಡಿರುವ ನಿರ್ಲಕ್ಷ್ಯದ ಬಗ್ಗೆಯೂ ಸದನದಲ್ಲಿ ಬೆಳಕು ಚೆಲ್ಲಿದ್ದಾರೆ. ಈ ಹಿಂದೆ ನಾರಾಯಣಗುರು ಅಭಿವೃದ್ಧಿ ಕೋಶ ಆಗಿತ್ತು, ಅದರಲ್ಲಿರುವಂತಹ 10 ಕೋಟಿ ರೂಪಾಯಿ ಅನುದಾನವನ್ನ ನಾವು ನಿಗಮಕ್ಕೆ ಅದನ್ನು ವರ್ಗಾವಣೆ ಮಾಡ್ತೀರಿ ಅಂತ ಹೇಳಿದ್ದೀರಿ. ನಾನು ನಿಮ್ಮ ಆನ್ಸರ್ ಅಲ್ಲೇ ಒಂದು ವ್ಯತ್ಯಾಸ ಇದೆ. ಜನವರಿ 2026ಕ್ಕೆ ನೀವು ನಿಗಮನ ನೋಂದಣಿ ಮಾಡಿದಿರಿ ಅಂತ ಹೇಳ್ತೀರಿ. ನಿಗಮದ ಅಧ್ಯಕ್ಷರ ನೇಮಕ ಯಾವತ್ತಾಯ್ತು? ನಿಗಮದ ಅಧ್ಯಕ್ಷರ ನೇಮಕ ಆಗಿ 8 ತಿಂಗಳ ಮೇಲೆ ಆಯ್ತು. ನೀವು ರಿಜಿಸ್ಟರ್ ಮಾಡಿದ್ರೆ ನಿಗಮದ ಅಧ್ಯಕ್ಷರನ್ನ ಹೆಂಗ್ ಮಾಡಿದ್ರಿ? ಈ ಒಂದು ನಿಮಗೆ ನಿಗಮದ ಬಗ್ಗೆ ಆಸಕ್ತಿ ಇದ್ದಿದ್ರೆ ನೀವು ಅವತ್ತೇ ಅದನ್ನ ರಿಜಿಸ್ಟರ್ ಮಾಡಿ ಅದಕ್ಕೆ ಹಣಕಾಸಿನ ನೆರವನ್ನ ಕೊಡ್ತಾ ಇದ್ರಿ. ಇಲ್ಲಿ ವಿಚಿತ್ರ, ನಿಗಮ ನೋಂದಣಿ ಆಗದೆಲ್ಲ 8 ತಿಂಗಳ ಮುಂಚೆ ನಿಗಮದ ಅಧ್ಯಕ್ಷ ನೇಮಕ ಮಾಡಿಬಿಟ್ರಿ. ಯಾವ ಪುರುಷಾರ್ಥಕ್ಕೆ ನಿಗಮದ ಅಧ್ಯಕ್ಷ ನೇಮಕ ಮಾಡಿದ್ರಿ? ನಿಗಮವೇ ನೋಂದಣಿ ಆಗದೆ ಸರ್ಕಾರ ಅಧ್ಯಕ್ಷರನ್ನ ನೇಮಕ ಮಾಡಿದೆ. ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿರುವ ಕುರಿತು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಧ್ಯಕ್ಷರ ನೇಮಕ ಮಾಡಿ ತಪ್ಪು ನಾನು ಹೇಳಲಿಕ್ಕೆ ಹೋಗಲ್ಲ. ನಾನು ಈಗ ಕೇಳ್ತಾ ಇರೋದು, ದೇವರಾಜ ಅರಸು ನಿಗಮಕ್ಕೆ ಈ ವರ್ಷದ ಅನುದಾನದಲ್ಲಿ ಎಷ್ಟು ಅನುದಾನ ಇಟ್ಟಿದಿರಿ? ಆ ಅನುದಾನದಲ್ಲಿ ಕಡಿತಗೊಳಿಸಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಇಡ್ತೀರೋ, ಅಥವಾ ಸರ್ಕಾರದ ಚಿಂತನೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 25-26ನೇ ಸಾಲಿನಲ್ಲಿ ಕೋಶದ 10 ಕೋಟಿ ರೂಪಾಯಿಯನ್ನು ಸೇರಿಸಿಕೊಂಡಂತೆ ಎಷ್ಟು ಅನುದಾನವನ್ನು ಇಡ್ತೀರಿ ಅನ್ನೋದು ಕ್ಲಾರಿಟಿ ಮಾಡಿ. ಎರಡನೇದು, ಈ ನಿಗಮದಲ್ಲಿರುವಂತ ನಿಯಮಾವಳಿಗಳೇನು, ಯಾವ್ಯಾವುದಕ್ಕೆ ಇದನ್ನು ಬಳಸಬಹುದು, ಇದನ್ನೊಂದು ಸ್ವಲ್ಪ ಸ್ಪಷ್ಟನೆ ಕೊಟ್ರೆ ಉಳಿದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸುಲಭ ಆಗುತ್ತೆ. ಕರ್ನಾಟಕದ ಯುವ ಸಮುದಾಯಕ್ಕೆ ಉದ್ಯೋಗ ಒದಗಿಸುವ ಕೆಪಿಎಸ್ಸಿ ನೇಮಕಾತಿಯಡಿಯಲ್ಲಿ ನಡೀತಾ ಇರುವ ಅವ್ಯವಸ್ಥೆಗಳ ಕುರಿತು ಬೆಳಕು ಚೆಲ್ಲಿದ್ದಾರೆ. ಇಲ್ಲಿಯ ತನಕ ಕೆಪಿಎಸ್ಸಿನಲ್ಲಿ ಇಷ್ಟೆಲ್ಲ ಚರ್ಚೆಗಳು ನಡೆದು ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಅಲ್ಲೇನೋ ನಿಯಮಾವಳಿಗಳ ವ್ಯತ್ಯಾಸ ಆಗಿದೆ, ಹಿಂಗೆಲ್ಲದು ಆಗ್ಲಾದಾಗ್ಲೂ ಕೂಡ ಯಾರನ್ನೂ ಕೂಡ ಇಲ್ಲಿಯ ತನಕ ಹೊಣೆಗಾರರನ್ನ ನಾವು ಮಾಡಲೇ ಇಲ್ಲ. ಈಗ ನಾವು ಮೊನ್ನೆ ಇಲ್ಲಿ ಚರ್ಚೆ ಮಾಡಿದ ನಂತರ 2 ಸಂಗತಿಗಳು ಹೊರಬಿತ್ತು. ಮೊದಲನೇದು, ನಾವು ಸಂದರ್ಶನವನ್ನ ಮುಂದೂಡಿ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಬೇಕು ಅಂತಂದಾಗ ಸಂದರ್ಶನ ಮುಂದೂಡಿದ್ರು ಅಂತ ಹೇಳಿದ್ರು. ಎರಡನೇದು, ಅದರ ಒಬ್ಬ ಅಧಿಕಾರಿ ತನ್ನ ಆಸ್ತಿಯನ್ನ ಪ್ರಕಟ ಮಾಡಿಕೊಂಡ್ರು. ಇಲ್ಲ, ಅರ್ಧ ಗಂಟೆಲ್ಲ ಪ್ರಕಟ ಮಾಡಿಕೊಂಡ್ರು. ಅಂದ್ರೆ ಇವತ್ತು ಒಂದು ನೈತಿಕತೆ ಎಲ್ಲರಿಗೂ ಬರಬೇಕಾಗಿದೆ. ಯುವ ಸಮುದಾಯ ಉದ್ಯೋಗಕ್ಕಾಗಿ ಹೋರಾಟವನ್ನು ನಡೆಸುತ್ತಿದೆ. ರಾಜ್ಯ ಸರ್ಕಾರ ಈ ಕುರಿತು ಗಮನ ಹರಿಸಬೇಕು. ಹಗರಣಗಳು ನಡೆಯದೆ ಯುವ ಸಮೂಹಕ್ಕೆ ಉದ್ಯೋಗ ದೊರಕುವಂತಾಗಬೇಕು ಎಂದಿದ್ದಾರೆ. ಒಂದು ಪರೀಕ್ಷೆಯನ್ನು ಮುಗಿದು ಫಲಿತಾಂಶ ಬರೋ ತನಕ ಒಬ್ಬ ಸೆಕ್ರೆಟರಿನ ಸೈಕ್ಲಿಂಗ್ ಮುಗಿಯೋ ತನಕ ಒಬ್ಬ ಸೆಕ್ರೆಟರಿ ಇಡಿ. ಈಗ 4 ಸೆಕ್ರೆಟರಿಗಳು ಬದಲಾಯಿತು, ಕಂಟ್ರೋಲರ್ ಬದಲಾಗಲಿಲ್ಲ ಅನ್ನೋದು ನಾನು ಹೇಳಿದ್ದು. ಆ ಕಂಟ್ರೋಲರ್ ಮೇಲೆಯೇ ಬಹಳ ದೊಡ್ಡ ಪ್ರಮಾಣದ ಆಪಾದನೆಗಳು ಸಾರ್ವಜನಿಕವಾಗಿ ಕೇಳ್ತಾ ಇರೋದು. ಹಾಗಾಗಿ ನಾವು ಇಷ್ಟೆಲ್ಲ ನೀವು ಸುಧಾರಣೆ ಮಾಡಬೇಕಾದ್ರೆ ಶಾಸಕರ ಅಭಿಪ್ರಾಯನ ಕೇಳಲಿಕ್ಕೆ ಒಂದು ಸಮಿತಿ ಮಾಡ್ತೇವೆ, ಒಂದು 5 ವರ್ಷದ ಒಂದು ಯಾದಿಯನ್ನು ಪ್ರಕಟ ಮಾಡ್ತೇವೆ, ಮತ್ತು ನಿರ್ದಿಷ್ಟ ದಿನಾಂಕಗಳನ್ನು ಪ್ರಕಟ ಮಾಡ್ತೀವಿ. ಎಲ್ಲದರ ಜೊತೆನಲ್ಲಿ ಒಂದು ಪರೀಕ್ಷೆ ಒಂದು ಆರಂಭ ಆಗಿ ಫಲಿತಾಂಶ ಬರೋ ತನಕ ಸೆಕ್ರೆಟರಿನ ಬದಲಾಯಿಸಬೇಡಿ, ಗಟ್ಟಿ ಅದನ್ನ ಇಟ್ಟರೆ ಅವಾಗ ಹೊಣೆಗಾರನ ಮಾಡಲಿಕ್ಕೆ ನಮಗೆ ಸುಲಭ ಆಗುತ್ತೆ. ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ ಅನ್ನುವಂತ ಜಾರಿಕೊಳ್ಳುವಂತ ಪ್ರಯತ್ನಗಳು ಕೂಡ ಅದರಲ್ಲಿ ನಡೆದು ಬಿಡುತ್ತೆ. ಕರಾವಳಿ ಕರ್ನಾಟಕದ ಅಭಿವೃದ್ಧಿ ಮಾತ್ರವಲ್ಲ, ಮಹಿಳೆಯ ರಕ್ಷಣೆಯ ಬಗ್ಗೆಯೂ ಸುನಿಲ್ ಕುಮಾರ್ ಗಮನ ಸೆಳೆಯೋದನ್ನ ಮರೆತಿಲ್ಲ. ಟ್ಯಾಕ್ಸಿಗಳಲ್ಲಿ ಅಳವಡಿಸಲಾಗಿರುವ ಪ್ಯಾನಿಕ್ ಬಟನ್ನಲ್ಲಿರುವ ಲೋಪವನ್ನ ಸದನದಲ್ಲಿ ಎತ್ತಿ ಪ್ಯಾನಿಕ್ ಬಟನ್ನಿಂದ ಜನ ಪ್ಯಾನಿಕ್ ಆಗಿದ್ದಾರೆ ಅನ್ನೋ ಮೂಲಕ ಟ್ಯಾಕ್ಸಿ ಮಾಲೀಕರ ಪರ ಸದನದಲ್ಲಿ ಧ್ವನಿ ಎತ್ತಿ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಟ್ಯಾಕ್ಸಿಗಳಿಗೆ ಪ್ಯಾನಿಕ್ ಬಟನ್ ಅಂತೇಳಿ ಒಂದು ಹೊಸ ಸೃಷ್ಟಿ ಮಾಡ್ತು. ಯಾರು ಟ್ಯಾಕ್ಸಿಗಳಿಗೆ ಹೋಗ್ತಾ ಇದ್ರೆ ಏನಾರು ಪ್ಯಾನಿಕ್ ಆದ್ರೆ ಒಂದು ಬಟನ್ ಅನ್ನು ಒತ್ತಬೇಕು, ಅದು ಪೊಲೀಸ್ ಸ್ಟೇಷನ್ ರಿಂಗ್ ಹೋಗಬೇಕು ಅಂತೇಳಿ ಒಂದು ಹೊಸ ತಂದ್ರೇನೆ ಬಟನ್ನ ಇರ್ಬೋದು. ಸಾರ್ವಜನಿಕ ದೃಷ್ಟಿಯಿಂದ ಒಳ್ಳೆಯ ವಿಷಯನೇ ಇರ್ಬೋದು. ಅದಕ್ಕೆ ಟ್ಯಾಕ್ಸಿ ಮಾಲಕರು ಎಷ್ಟು ಹಣ ಕಟ್ಟಬೇಕಾಗಿದೆ? ಇವತ್ತು 3,500 ರೂಪಾಯಿಗೆ ಸಿಗ್ತಾ ಇದ್ದಂತ ಪ್ಯಾನಿಕ್ ಬಟನ್ನು ಇವತ್ತು 13,000 15,000 ಕೊಡಬೇಕು ಅಂತ ಹೇಳಿದ್ರೆ ಆ ಟ್ಯಾಕ್ಸಿ ಮಾಲೀಕ ದುಡಿದು ಪ್ಯಾನಿಕ್ ಬಟನ್ಗೆ ದುಡಿಯೋದು, ತನ್ನ ಸಂಸಾರಕ್ಕೋಸ್ಕರ ಆ ಟ್ಯಾಕ್ಸಿ ಮಾಲೀಕ ದುಡಿಯೋದು, ಇದು ಅರ್ಥ ಆಗದಲ್ಲೇ ಇರುವಂತ ಸಮಸ್ಯೆ. FC ಅನ್ನ ರಿನ್ಯೂವಲ್ ಮಾಡಬೇಕು ಅಂತಂದ್ರೆ ಇದನ್ನು ಕಡ್ಡಾಯ ಮಾಡಿದಿರಿ. ಪ್ಯಾನಿಕ್ ಬಟನ್ ನೀತಿಯನ್ನು ನಾನು ವಿರೋಧಿಸಲಿಲ್ಲ. ಒಂದು ಸಾರ್ವಜನಿಕ ದೃಷ್ಟಿಯಿಂದ ಅದು ಒಳ್ಳೇದಾಗಿರ್ಬೋದು.
ಆದರೆ ಸರ್ಕಾರಕ್ಕೊಂದು ನಿಲುವು ಬೇಕಲ್ಲ. ಒಬ್ಬ ಪ್ಯಾನಿಕ್ ಬಟನ್ ಹಾಕ್ಲಿಕ್ಕೆ 13,000 15,000 ರೂಪಾಯಿ ಅದನ್ನ ಕೊಡಬೇಕು, ಪ್ರತಿ ವರ್ಷ ಅದನ್ನ ರಿನ್ಯೂವಲ್ ಮಾಡ್ಲಿಕ್ಕೆ ಖರ್ಚು ಮಾಡಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಯಾರ ಒಂದ್ ಕಡೆಯಿಂದ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ಬಿಟ್ಟಿದ್ದಾರೆ ಎಲ್ಲಾ ವಿಷಯಗಳಲ್ಲೂ. ನೀವು ಇಂಥ ನೀತಿಗಳನ್ನ ತಂದ್ರೆ ಇಲ್ಲ ನೀವು ಎಲ್ಲ ಕಡೆ ಬೇರೆ ಬೇರೆ ರಾಜ್ಯ ತಗೊಳ್ಳಿ. ಅವ್ರು ಬಂದಿದ್ರು ನನ್ನ ಹತ್ರ, ಸರ್ ಈ ಪ್ಯಾನಿಕ್ ಬಟನ್ ಇಂದ ನಾವು ಪ್ಯಾನಿಕ್ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರು. ಆಯ್ತು, ಆ ಪ್ಯಾನಿಕ್ ಬಟನ್ ಎಷ್ಟು ದೂರುಗಳು ಬಂದಿದೆ ಅಂತ ತೆಗೀರಿ ನೋಡೋಣ. ಒಟ್ನಲ್ಲಿ ಸುನಿಲ್ ಕುಮಾರ್ ಈ ಬಾರಿ ಅಧಿವೇಶನದಲ್ಲಿ ಕೇವಲ ಶಾಸಕರಾಗಷ್ಟೇ ಅಲ್ಲ, ಒಬ್ಬ ಪ್ರಬಲ ಸಂಸದೀಯ ಪಟುವಾಗಿ ಹೊರಹೊಮ್ಮಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನ ಅಂಕಿಅಂಶಗಳ ಸಮೇತ ಪ್ರಶ್ನಿಸಿರುವ ಅವರ ಮಾತುಗಳು ಇದೀಗ ಬಿಜೆಪಿಗೆ ಹೊಸ ಚೈತನ್ಯವನ್ನು ನೀಡಿದೆ. ಸುನಿಲ್ ಕುಮಾರ್ ಅವರ ಕಾರ್ಯವೈಖರಿಗೆ ಸಾಮಾಜಿಕ ಜಾಲತಾಣದಲ್ಲಿಯೂ ಮೆಚ್ಚುಗೆ ವ್ಯಕ್ತವಾಗಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.